ಆಗ್ತಾ ಇದೆ ಕರ್ನಾಟಕದಿಂದ ಗೋವಾದ ಕಡೆಗೆ. ಕರ್ನಾಟಕದಲ್ಲಿ ಮೈಸೂರಿನಿಂದ ಚೆನ್ನೈ ನಂತರ ಕರಾವಳಿ ಭಾಗದಲ್ಲಿ ವಂದೇ ಭಾರತ್ ರೈಲು ಸಂಚಾರ ಆಗ್ತಾ ಇರೋದು. ಮಂಗಳೂರಿನಿಂದ ಮಡ್ಗಾಂವ್ ಕಡೆಗೆ ಸಂಚರಿಸುತ್ತೆ ಈ ರೈಲು. ವರ್ಚುವಲ್ ಮೂಲಕ ಚಾಲನೆಯನ್ನು ನೀಡುತ್ತಾರೆ ಪ್ರಧಾನಿ ಮೋದಿ. ವಂದೇ ಭಾರತ್ ಕರ್ನಾಟಕದಲ್ಲಿ ಚೆನ್ನೈ ಟು ಮೈಸೂರು ಬೆಂಗಳೂರು ಮಾರ್ಗವಾಗಿ ವಂದೇ ಭಾರತ್ ರೈಲಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆಯನ್ನು ನೀಡಿದ್ರು. ಈ ಬೆನ್ನಲ್ಲೇ ಈಗ ಕರಾವಳಿಯಲ್ಲಿ ಇಂದಿನಿಂದ ವಂದೇ ಭಾರತ್ ರೈಲು ಸಂಚಾರ ಆಗುತ್ತೆ. ಮಂಗಳೂರಿನಿಂದ ಗೋವಾದ ಮಡ್ಗಾಂವ್ ನಡುವೆ ಈ ರೈಲು ಸಂಚರಿಸುತ್ತೆ. ಮಂಗಳೂರಿನಲ್ಲಿ ಸಂಸದ ಕಟೀಲ್ ಅವರು ಚಾಲನೆಯನ್ನು ನೀಡುತ್ತಾರೆ. ಮಂಗಳೂರು, ಉಡುಪಿ, ಕಾರವಾರ ಮಾರ್ಗವಾಗಿ ಮಡ್ಗಾಂವ್ವರೆಗೆ ಸಂಚಾರವನ್ನು ಮಾಡುತ್ತೆ. ವಾರದ 6 ದಿನಗಳವರೆಗೆ ವಂದೇ ಭಾರತ್ ರೈಲು ಸಂಚರಿಸುತ್ತೆ. ಈಗಾಗಲೇ ದೇಶದಾದ್ಯಂತ ವಂದೇ ಭಾರತ್ ರೈಲು ಪ್ರಯಾಣಿಕರಿಗೆ ಎಷ್ಟು ಸಹಾಯ ಆಗ್ತಾ ಇದೆ, ಅದರ ಸ್ಪೀಡ್ ಲಿಮಿಟ್, ಎಷ್ಟು ಬೇಗ ನಾವು ಹೋಗಿ ಒಂದು ಕಡೆಯಿಂದ ಮತ್ತೊಂದು ಕಡೆ ತಲುಪ್ತೀವಿ, ಎಷ್ಟು ಸಹಾಯ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇವತ್ತಿನಿಂದ ಕರಾವಳಿಯಲ್ಲಿ ವಂದೇ ಭಾರತ್ ಸಂಚಾರ ಆಗುತ್ತೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕನಸಿನ ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನು ಈಗ ರಾಜ್ಯದ ಕರಾವಳಿ ಭಾಗದ ಜನರಿಗೂ ಲಭಿಸ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ನಾವೀಗ ಮಡ್ಗಾಂವ್ನ ರೈಲ್ವೆ ಸ್ಟೇಷನ್ ಬಳಿ ಇದ್ದೇವೆ. ಇದು ವಂದೇ ಭಾರತ್ ಟ್ರೈನು ರಾಜ್ಯದ ಕರಾವಳಿ ಭಾಗದಲ್ಲಿ ಇಂದಿನಿಂದ ಓಡಾಟವನ್ನು ಕೂಡ ನಡೆಸ್ತಾ ಇರುವಂಥದ್ದು. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ವಿದ್ಯುಕ್ತವಾಗಿ ವರ್ಚುವಲ್ ಉದ್ಘಾಟನೆ ಮಾಡೋದ್ರ ಮೂಲಕ ಕರಾವಳಿ ಭಾಗದ ಜನರ ಒಂದು ಸಂಪರ್ಕಕ್ಕಾಗಿ ಈ ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನು ಕೂಡ ಸಂಚಾರವನ್ನು ನಡೆಸ್ತಾ ಇರೋದು ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕನಸಿನ ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ ಈಗ ರಾಜ್ಯದ ಕರಾವಳಿ ಭಾಗದಲ್ಲೂ ಕೂಡ ಸಂಚಾರ ಕೂಡ ನಡೆಸ್ತಾ ಇರುವಂಥದ್ದು. ಇವತ್ತು ಮಂಗಳೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ವರ್ಚುವಲ್ ಉದ್ಘಾಟನೆ ಮಾಡೋದ್ರ ಮೂಲಕ ಸಂಚಾರಕ್ಕೆ ಅನುಕೂಲ ಮಾಡಿಕೊಡ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ವಂದೇ ಭಾರತ ಎಕ್ಸ್ಪ್ರೆಸ್ ಟ್ರೈನು ಯಾವ ರೀತಿಯಾಗಿ ಮಂಗಳೂರಿನ ರೈಲ್ವೆ ನಿಲ್ದಾಣದಲ್ಲಿ ಕೂಡ ನಿಂತಿರೋದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡುವುದರ ಮೂಲಕ ರಾಜ್ಯದ ಕರಾವಳಿ ಭಾಗದಲ್ಲಿ ಅಂದರೆ ಮಂಗಳೂರಿನಿಂದ ಉಡುಪಿಗೆ, ಉಡುಪಿಯಿಂದ ಕಾರವಾರಕ್ಕೆ ಮತ್ತು ಕಾರವಾರದಿಂದ ಮಡ್ಗಾಂವ್ವರೆಗೆ ಈ ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನು ಸಂಚಾರ ಕೂಡ ನಡೆಸ್ತಾ ಇರುವಂಥದ್ದು ಬಹಳ ಚೆನ್ನಾಗಿರುವಂಥ ವಿಶೇಷವಾಗಿ ದೇಶಿ ನಿರ್ಮಿತ ಈ ಟ್ರೈನು ಪ್ರತಿದಿನ ಕೂಡ ಅಂದರೆ ಗುರುವಾರ ಹೊರತುಪಡಿಸಿ ವಾರದ 6 ದಿನಗಳ ಕಾಲ ಕರಾವಳಿಯಲ್ಲಿ ಕೊಂಕಣ ರೈಲು ಮಾರ್ಗದ ಮೂಲಕ ಸಂಚಾರವನ್ನು ಕೂಡ ನಡೆಸಿರುವಂಥದ್ದು. ಈಗಾಗಲೇ ಹಲವು ಕಡೆ ರಾಜ್ಯದ ವಿವಿಧ ಕಡೆ ಕೂಡ ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನು ಈಗಾಗಲೇ ಸಂಚಾರ ನಡೆಸಿದೆ. ಆದರೆ ರಾಜ್ಯದ ಕರಾವಳಿ ಭಾಗದಲ್ಲಿ ಆ ಒಂದು ಬೇಡಿಕೆ ಇಲ್ಲ ಎಂಬ ಕೂಗು ಕೂಡ ಇತ್ತು. ಆದರೆ ಈಗ ಪ್ರಧಾನಮಂತ್ರಿಯವರು ಇವತ್ತು ಒಂದು ಕಾರ್ಯಕ್ರಮದಲ್ಲಿ ಚಾಲನೆ ನೀಡುವುದರ ಮೂಲಕ ಸಂಚಾರಕ್ಕೆ ಅನುಕೂಲ ಕೂಡ ಮಾಡ್ಕೊಳ್ತಿರ್ಬೋದು. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಟ್ರೈನು ಸಂಚಾರಕ್ಕೆ ಈಗ ಸಜ್ಜಾಗಿ ನಿಂತಿರುವಂಥದ್ದು. ಒಟ್ಟಿನಲ್ಲಿ ಇವತ್ತು ಮಂಗಳೂರು ನಡೆದ ಕಾರ್ಯಕ್ರಮದಲ್ಲಿ ಕೂಡ ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಮತ್ತು ಬೇರೆ ಬೇರೆ ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೂಡ ನೀಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್